ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ನಾವು ಇವತ್ತು ನಿಮಗಾಗಿ ಒಂದು ವಿಶೇಷ ಸಂಚಿಕೆಯನ್ನ ತರ್ತಾ ಇದ್ದೀವಿ. ಇದರಲ್ಲಿ ಇತ್ತೀಚೆಗೆ ಒಂದು ವಾರದ ಹಿಂದೆ ನಡೆದಂತಹ IAS ಅಥವಾ UPSC CSET ಏನೆಲ್ಲ ಕರೀಬಹುದು ಈ ಒಂದು ಪರೀಕ್ಷೆಯ ಪ್ರಿಲಿಮ್ಸ್ ಪರೀಕ್ಷೆಯ ಜನರಲ್ ಪೇಪರ್ನಲ್ಲಿ ಬಂದಂತಹ ಅನೇಕ ವಿಜ್ಞಾನ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರ ಮತ್ತು ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದೀವಿ. ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ. ಸ್ನೇಹಿತರೆ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆಯನ್ನ ಪರಿಗಣಿಸೋಣ. ಇಲ್ಲಿ ಸಾಧಾರಣವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ವರ್ಷನ್ ಮಾತ್ರ ಇರುತ್ತೆ, ಆದರೆ ನಾವು ನಿಮಗಾಗಿ ಕನ್ನಡ ವರ್ಷನ್ ಸಹ ತರ್ತಾ ಇದ್ದೀವಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನ ತಗೊಳ್ಳೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ರೀಸನ್ ವೈ ಆಸ್ಟ್ರಾನಮಿಕಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ಸ್? ಕೆಳಗಿನವುಗಳಲ್ಲಿ ಯಾವುದು ಜ್ಯೋತಿರ್ವರ್ಷ ದೂರವನ್ನು ಬೆಳಕಿನ ವರ್ಷಗಳಲ್ಲಿ ಅಳೆಯಲು ಕಾರಣ? Distances among the stellar bodies do not match. ನಕ್ಷತ್ರಗಳ ನಡುವಿನ ಅಂತರವು ಬದಲಾಗುವುದಿಲ್ಲ. Gravity of stellar bodies does not change. ನಕ್ಷತ್ರಾತ್ರಿಕ ಕಾಯಗಳ ಗುರುತ್ವ ಬದಲಾಗುವುದಿಲ್ಲ. Light always travels in straight line. ಬೆಳಕು ಯಾವಾಗಲೂ ನೇರ ದಿಕ್ಕಿನಲ್ಲಿ ಚಲಿಸುತ್ತದೆ. And speed of light is always same. ಬೆಳಕಿನ ವೇಗ ಯಾವಾಗಲೂ ಒಂದೇ ಆಗಿರುತ್ತದೆ. ಇದರಲ್ಲಿ ಸರಿಯಾದ ಉತ್ತರವನ್ನ ನಾವು ಕಂಡುಕೋಬೇಕಾಗಿದೆ. ಸರಿಯಾದ ಉತ್ತರ ಸ್ಪೀಡ್ ಆಫ್ ಲೈಟ್ ಈಸ್ ಆಲ್ವೇಸ್ ದಿ ಸೇಮ್. ಅಂದ್ರೆ ಬೆಳಕಿನ ವೇಗ ಯಾವಾಗಲೂ ಒಂದೇ ಆಗಿರುತ್ತದೆ. ಎಷ್ಟು ಬೆಳಕಿನ ವೇಗ? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳು, ಅಂದ್ರೆ 3 lakh kilometers per second ಅಂತ ಕರಿತೀವಿ. ನಾವು ನೋಡೋ ಹಾಗೆ ಮನುಷ್ಯ ನಡೆಯುವ ವೇಗ 3 ರಿಂದ 4 ಕಿಲೋಮೀಟರ್ ಪರ್ ಅವರ್. ನಮ್ಮ ದೇಶದ ಅತ್ಯಂತ ವೇಗವಾದ ಟ್ರೈನ್ ಚಲಿಸುವಂತಹ ವೇಗ 120 ಅಥವಾ 150 ಕಿಲೋಮೀಟರ್ ಪರ್ ಅವರ್. ಆದರೆ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನಿದು ಲೈಟ್ ಇಯರ್ ಅಂದ್ರೆ? ಜ್ಯೋತಿರ್ವರ್ಷ ಅಂದ್ರೆ ಏನು? ಜ್ಯೋತಿರ್ವರ್ಷ ಅನ್ನೋದು 2 ಕಾಯಗಳ ಅಥವಾ ಪ್ರತ್ಯೇಕವಾಗಿ 2 ನಕ್ಷತ್ರಗಳ ನಡುವಿನ ದೂರವನ್ನ ಲೆಕ್ಕ ಹಾಕಕ್ಕೆ ಬಳಸುವಂತಹ ಒಂದು ಏಕಮಾನ. ಇಟ್ಸ್ ಎ ಯೂನಿಟ್ ಆಫ್ ಮೆಜರಿಂಗ್ ಡಿಸ್ಟೆನ್ಸಸ್. ಲೈಟ್ ಇಯರ್ ಅಂದ ತಕ್ಷಣ ಅದು ಟೈಮ್ಗೆ ಸಂಬಂಧಿಸಿದ್ದು ಅಂತ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಅದು ಲೈಟ್ ಇಯರ್ ಅನ್ನೋದು ಇಟ್ಸ್ ಎ ಮೆಜರ್ ಆಫ್ ಡಿಸ್ಟೆನ್ಸ್. ಏನ್ ಡಿಸ್ಟೆನ್ಸ್ ನ ಮೆಜರ್ ಮಾಡುತ್ತದು ಅಂದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸುವ ಬೆಳಕು 1 ವರ್ಷದಲ್ಲಿ ಎಷ್ಟು ಚಲಿಸುತ್ತೆ ಅನ್ನೋದು ಇಂಪಾರ್ಟೆಂಟ್. 1 ಸೆಕೆಂಡ್ 60 ಸೆಕೆಂಡಲ್ಲಿ ಎಷ್ಟು ಹೋಗುತ್ತೆ, 60 ನಿಮಿಷಗಳಲ್ಲಿ ಎಷ್ಟು ಹೋಗುತ್ತೆ, 1 ಗಂಟೆಯಲ್ಲಿ ಎಷ್ಟು ಹೋಗುತ್ತೆ, 24 ಗಂಟೆಗಳಲ್ಲಿ ಎಷ್ಟು ದೂರ ಚಲಿಸುತ್ತೆ ಅಂತಂದ್ರೆ 9.46 ಇಂಟು 10⁻12 ಕಿಲೋಮೀಟರ್. ಇದನ್ನ ಆಸ್ಟ್ರಾನಾಮಿಕಲ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಆದ್ರೆ ಇದೇ ಅತ್ಯಂತ ದೊಡ್ಡದಾದ ಏಕಮಾನ ಅಲ್ಲ. 3.26 ಲೈಟ್ ಇಯರ್ಸ್ ನ ಸೇರಿ ಪಾರ್ಸೆಕ್ ಅಂತ ಮಾಡಿರುವುದು ಇದೆ. ಹಾಗಾದ್ರೆ ಈ ಲೈಟ್ ಇಯರ್ಸ್ ಇದನ್ನ ಬಳಸ್ಕೊಂಡು ನಾವು ಬೇರೆ ಬೇರೆ ನಾಕ್ಷತ್ರಿಕ ದೂರಗಳನ್ನ ಹೇಗೆ ಕಂಡುಕೋತೀವಿ ಮತ್ತು ಅದರಿಂದ ನಾವು ಏನೇನು ಸಾಧ್ಯತೆಗಳನ್ನ ಕಂಡುಕೊಂಡಿದ್ದೀವಿ ಅನ್ನೋದನ್ನ ನಾವು ನೋಡೋದಾದ್ರೆ 8.3 ಲೈಟ್ ಮಿನಿಟ್ಸ್ ಫ್ರಮ್ ದಿ ಸನ್. ಭೂಮಿ ಎಷ್ಟು ದೂರದಲ್ಲಿದೆ? 8.3 ಲೈಟ್ ಮಿನಿಟ್ಸ್. ಅಂದ್ರೆ ಸೂರ್ಯನಿಂದ ಹೊರಟಂತ ಬೆಳಕು ಭೂಮಿಯನ್ನ ತಲುಪೋದಿಕ್ಕೆ, ಭೂಮಿಗೆ ಬಂದು ತಲುಪೋದಿಕ್ಕೆ ಬೇಕಾಗಿರುವಂಥದ್ದು 8.3 ನಿಮಿಷಗಳು. ಹಾಗೇನೆ ಸೂರ್ಯ ಬಿಟ್ರೆ ನಮ್ಗೆ ಅತ್ಯಂತ ಹತ್ತಿರದಲ್ಲಿ ಇರುವಂತಹ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಈ ಪ್ರಾಕ್ಸಿಮಾ ಸೆಂಟಾರಿ ನಮ್ಮಿಂದ ಎಷ್ಟು ದೂರದಲ್ಲಿದೆ? ಭೂಮಿಯಿಂದ ಎಷ್ಟು ದೂರದಲ್ಲಿದೆ? 4.3 ಲೈಟ್ ಇಯರ್ಸ್ ದೂರದಲ್ಲಿದೆ. ಅದೇ 320 ಲೈಟ್ ಇಯರ್ಸ್ ಫ್ರಮ್ ದ ನಾರ್ತ್ ಸ್ಟಾರ್ ಪೋಲಾರಿಸ್, ಅಷ್ಟು ದೂರದಿಂದ ನಾವಿದ್ದೀವಿ. 26,000 ಲೈಟ್ ಇಯರ್ಸ್ ಅವೇ ಫ್ರಮ್ ದ ಸೆಂಟರ್ ಆಫ್ ಅವರ್ ಗ್ಯಾಲಕ್ಸಿ ದಿ ಮಿಲ್ಕಿ ವೇ. ನಮ್ಮ ಕ್ಷೀರಪಥ ಗ್ಯಾಲಕ್ಸಿ ಏನಿದೆ ಅದರ ಕೇಂದ್ರದಿಂದ ನಾವು 26,000 ಲೈಟ್ ಇಯರ್ಸ್ ದೂರದಲ್ಲಿ ಇದ್ದೀವಿ.
ಮತ್ತು ಇನ್ನು ಅನೇಕ ವಿಚಾರಗಳು ಲೈಟ್ ಇಯರ್ಸ್ ಬಗ್ಗೆ ನಾವು ಕೆದಕ್ತಾನೆ ಹೋಗಬಹುದು. ಸ್ನೇಹಿತರೆ, ಇದಿಷ್ಟು ಲೈಟ್ ಇಯರ್ಸ್ ನ ಬಗ್ಗೆ ಅಥವಾ ಜ್ಯೋತಿರ್ವರ್ಷದ ಬಗ್ಗೆ ಒಂದಷ್ಟು ವಿವರಗಳು. ಜ್ಯೋತಿರ್ವರ್ಷವನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಮತ್ತೊಮ್ಮೆ ಉತ್ತರ ಹೇಳೋದಾದ್ರೆ, ಅದಕ್ಕೆ ಸರಿಯಾದ ಕಾರಣ ಬೆಳಕಿನ ವೇಗ ಎಲ್ಲೂ ಬದಲಾಗಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡೆಟ್ರಿವೋರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ವಿಭಜಕಗಳಾಗಿವೆ? ಅಂದ್ರೆ ವಿಭಜಕಗಳು ಅಂದ್ರೆ ಏನು? ಜೀವವನ್ನ ಪುಡಿ ಪುಡಿ ಮಾಡುವಂಥದ್ದು. ಅದು ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಕಂಡುಕೋಬೇಕಾಗಿದೆ. ನಮ್ಮ ಮುಂದಿನ ಪ್ರಶ್ನೆ ತಗೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡೆಟ್ರಿವೋರ್ಸ್? ಅಂದ್ರೆ ಜೀವ ವಿಭಜಕಗಳು ಅಂದ್ರೆ ಜೀವವನ್ನ ಪುಡಿ ಪುಡಿ ಮಾಡುವಂಥವು ಯಾವುದು? ಅರ್ಥವರ್ಮ್ಸ್ ಎರೆಹುಳುಗಳು, ಜೆಲ್ಲಿಫಿಶ್ ಜೆಲ್ಲಿ ಮೀನು, ಮಿಲ್ಲಿಪೀಡ್ಸ್, ಸೀ ಹಾರ್ಸಸ್ ಸಮುದ್ರ ಕುದುರೆ, ವರ್ಲ್ಡ್ ವುಡ್ ಲೈಸ್ ಅಥವಾ ಮರದ ಹೇನುಗಳು. ಈ 5ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಕಂಡುಕೋಬೇಕು. Select the correct answer using the codes given below. ಇದರಲ್ಲಿ ಸರಿಯಾದ ಕೋಡ್ ಬಳಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕಾಗಿದೆ. ಇವುಗಳಲ್ಲಿ ಸರಿಯಾದ ಉತ್ತರ 1, 3 ಮತ್ತು 5. ಯಾವ್ಯಾವುದು? ಎರೆಹುಳುಗಳು, ಮಿಲಿಪೀಡ್ಸ್ ಮತ್ತು ಮರದ ಹೇನುಗಳು. ಇವು ಡೆಟ್ರಿವೋರ್ಸ್ ಆಗಿದೆ. ಏನಿದು ಡೆಟ್ರಿವೋರ್ಸ್ ಅಂದ್ರೆ ನೋಡೋಣ ಬನ್ನಿ. Detrivores are organisms like snails, beetles and earthworms that eat detritus. ಏನಿದು detritus ಅಂದ್ರೆ? ಕೊಳಿತಾ ಇರೋ ಅಂದ್ರೆ ಈಗಾಗಲೇ ಕಟ್ಟಾಗಿರುವಂತಹ ಕೆಲವು ಮರಗಳಾಗಿರಬಹುದು ಅಥವಾ ಶಿಥಿಲವಾಗಿರುವಂತಹ ಒಂದು ಜೀವ, ಒಂದು ಪ್ರಾಣಿ ಆಗಿರಬಹುದು. ಮೊದಲಾಗಿ ಏನು ಮಾಡಬೇಕು? ಇದನ್ನ ಫಸ್ಟ್ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಬೇಕು. ಅದರ ನಂತರ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಇದ್ರ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ಅದನ್ನ ಪೂರ್ತಿಯಾಗಿ ನಾಶ ಮಾಡುತ್ತೆ. ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡಕ್ ಮುಂಚೆ ಇದರ ಹಂತ ಏನಿದೆ, ಈ ಹಂತದಲ್ಲಿ ಪುಡಿ ಪುಡಿ ಮಾಡೋರು ಯಾರು ಅನ್ನೋದು ಈ ಪ್ರಶ್ನೆಯ ಒಂದು ಹಿಂದೆ ಇರುವಂತ ಒಂದು ಆಲೋಚನೆ. ಹಾಗಾದ್ರೆ ಈ ಡೆಟ್ರಿಯಸ್ ಫೀಡರ್ಸ್, ಫಾರ್ ಎಕ್ಸಾಂಪಲ್ ವುಡ್ ಲೈಸ್, earthworms, often start the process by decay or by breaking the plant tissue into much smaller pieces. ದೊಡ್ಡ ದೊಡ್ಡ ಭಾಗಗಳನ್ನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡುತ್ತವೆ. ಅದಾದ ನಂತರ ಡಿಕಂಪೋಸರ್ಸ್ ಏನಿದೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳು ಅದನ್ನ ಮತ್ತಷ್ಟು ಸಣ್ಣ ಭಾಗಗಳಾಗಿ ಮಾಡಿ ಪೂರ್ತಿಯಾಗಿ ನಾಶ ಮಾಡುವಂಥದ್ದು. ಇದು ಡೆಟ್ರಿವೋರ್ಸ್ ಅಂದ್ರೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರ್ಥವರ್ಮ್ಸ್, ಮಿಲ್ಲಿಪೀಡ್ಸ್ ಮತ್ತು ವುಡ್ ಲೈಸ್. ಇವು ಮಾತ್ರ ಈ ಡೆಟ್ರಿವೋರ್ ಕೆಲಸವನ್ನ ಮಾಡುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ಬ್ಲೂ ಕಾರ್ಬನ್? ನೀಲಿ ಇಂಗಾಲ ಎಂದರೇನು? ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷನ್ಸ್ ಅಂಡ್ ಕೋಸ್ಟಲ್ ಇಕೋಸಿಸ್ಟಮ್ಸ್. ಸಾಗರಗಳು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳಿಂದ ಸೆರೆ ಹಿಡಿದ ಕಾರ್ಬನ್. ಕಾರ್ಬನ್ ಸೀಕ್ವೆಸ್ಟರ್ಡ್ ಇನ್ ಫಾರೆಸ್ಟ್ ಬಯೋಮಾಸ್ ಅಂಡ್ ಅಗ್ರಿಕಲ್ಚರ್ ಸಾಯಿಲ್ಸ್. ಅರಣ್ಯ ಜೀವರಾಶಿ ಮತ್ತು ಕೃಷಿ ಮಣ್ಣಿನಲ್ಲಿರುವಂತಹ ಇಂಗಾಲ. ಕಾರ್ಬನ್ ಕಂಟೈನ್ಡ್ ಇನ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಲ್ಲಿನ ಇಂಗಾಲ. ಕಾರ್ಬನ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿರುವಂತಹ ಇಂಗಾಲ. ಏನಿದು ಬ್ಲೂ ಕಾರ್ಬನ್ ಅಥವಾ ನೀಲಿ ಇಂಗಾಲ ಅಂದ್ರೆ? ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷನ್ಸ್ ಅಂಡ್ ಕೋಸ್ಟಲ್ ಇಕೋಸಿಸ್ಟಮ್ಸ್. ಸಾಗರಗಳು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳಿಂದ ಸೆರೆ ಹಿಡಿದಂತ ಕಾರ್ಬನ್. ಎಲ್ಲೆಲ್ಲಿರುತ್ತೆ ಈ ಕಾರ್ಬನ್? ಯಾತಕ್ಕೆ ನಮ್ಗೆ ಇದಿಷ್ಟೊಂದು ಮುಖ್ಯ? ಒಂದು ವೇಳೆ ಸಮುದ್ರನೇ ಇಲ್ಲದೆ ಇದ್ದಿದ್ರೆ ಈ ಹೆಚ್ಚು ಹೆಚ್ಚು ಬರ್ತಾ ಇರುವಂತಹ ಕಾರ್ಬನ್, ಬೇರೆ ಬೇರೆ ಮಾಲಿನ್ಯಗಳಿಂದ ಬರ್ತಾ ಇರುವಂತಹ ಕಾರ್ಬನ್ ಎಲ್ಲಿ ಹೋಗ್ಬೇಕಾಗಿತ್ತು? ಇವತ್ತು ಅಂತ ಕಾರ್ಬನ್ ಎಲ್ಲ ಸಮುದ್ರದಲ್ಲಿ ಸೆರೆ ಹಿಡಿದು ನಿಂತಿದೆ. ಕೋಸ್ಟಲ್ ಇಕೋಸಿಸ್ಟಮ್ ಅಂದ್ರೆ ಕರಾವಳಿ ಜೈವಿಕ ವ್ಯವಸ್ಥೆಗಳು
ಅಂತಂದ್ರೆ, ಪರಿಸರ ವ್ಯವಸ್ಥೆಗಳು ಅಂತಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳು ಸೇರ್ಕೊಳ್ಳುತ್ತೆ, ಟೈಡಲ್ ಮಾರ್ಷ್ಗಳು ಸೇರುತ್ತೆ ಮತ್ತು ಸಿ ಗ್ರಾಸ್. ಇವು ಈ ರೀತಿಯ ಅರಣ್ಯಗಳಿಂದ ನಾವು ಕಾರ್ಬನ್ ಇವತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೀಕ್ವೆಸ್ಟ್ರಿಂಗ್ ಅಂದ್ರೆ ಬಂಧನಕ್ಕೊಳಪಡಿಸೋದು ಅಂತ. ಕಾರ್ಬನ್ನ ಬಂಧನವನ್ನ ನಾವು ಏರ್ಪಡಿಸ್ತಾ ಇದ್ದೀವಿ. ಈ ಕಾರ್ಬನ್ನ ಬಂಧನ ಎಲ್ಲ ಖಂಡಗಳಲ್ಲೂ ಇದೆ, ಅಂಟಾರ್ಕ್ಟಿಕಾದಲ್ಲಿ ಒಂದು ಬಿಟ್ಟು. ಹಾಗಾದ್ರೆ ನಮ್ಮ ಭೂಮಿ ಮೇಲೆ ಅತ್ಯಂತ ಹೆಚ್ಚಿನ ಕಾರ್ಬನ್, ಈ ಬ್ಲೂ ಕಾರ್ಬನ್ ಡೆಪಾಸಿಟ್ ಎಲ್ಲಿದೆ ಅನ್ನೋ ಪ್ರಶ್ನೆ ಬಂದಾಗ, ಡೆನ್ಮಾರ್ಕಿನ ಸ್ಕ್ಯಾಂಡಿನೇವಿಯನ್ ಬೇನಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ಬ್ಲೂ ಕಾರ್ಬನ್ ಕ್ಯಾಪ್ಚರ್ ಆಗಿದೆ ಅಂತ ನಮಗೆ ಅನೇಕ ವಿಧವಾದ ಆಲೋಚನೆಗಳಿಂದ ಮತ್ತು ಅನೇಕ ವಿಧವಾದ ಮೂಲಗಳಿಂದ ನಮಗೆ ಉತ್ತರ ಗೊತ್ತಾಗಿದೆ. ಹಾಗಾದ್ರೆ ಅಲ್ಲಿರುವಂಥದ್ದು ಏನು? ಈಗಾಗಲೇ ಹೇಳಿದಂಗೆ ಅತ್ಯಂತ ಗರಿಷ್ಠವಾದ ಮತ್ತು ಪೊಟೆನ್ಷಿಯಲ್ ಸಿ ಗ್ರಾಸ್ ಅಲ್ಲಿರುವಂಥದ್ದು. ಹಾಗಾಗಿ ಅಲ್ಲಿ ನಮಗೆ ಗರಿಷ್ಠವಾಗಿ ಕಾರ್ಬನ್ನ, ಅದರಲ್ಲೂ ಬ್ಲೂ ಕಾರ್ಬನ್ನ ಡೆಪಾಸಿಟ್ ನಮಗೆ ಸಿಗುತ್ತೆ. ಆದರೆ ಈ ಬ್ಲೂ ಕಾರ್ಬನ್ ಡೆಪಾಸಿಟ್ಗಳು ಇತ್ತೀಚೆಗೆ ಹಾಳಾಗಿ ಹೋಗ್ತಾ ಇರೋದಕ್ಕೆ ಅನೇಕ ಕಾರಣಗಳಿವೆ. ಅರಣ್ಯ ನಾಶನೂ ಒಂದು, ವಿಪರೀತ ಮೀನುಗಾರಿಕೆಯನ್ನು ಇನ್ನೊಂದು, ಪ್ಲಾಸ್ಟಿಕ್ ನಿಂದ ನಾವು ಮಾಡ್ತಾ ಇರುವಂತ ಎರಡ ಅವಘಡಗಳು. ಈ ಎಲ್ಲಾ ಅವಘಡಗಳಿಂದ ನಾವು ಮತ್ತೆ ಅಲ್ಲಿರುವಂತಹ ಕಾರ್ಬನ್ನೂ ಸಹ ಬಿಡುಗಡೆಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ತದೆ, ಪರಿಸರದಲ್ಲಿ ಮತ್ತಷ್ಟು ಕಾರ್ಬನ್ ಸೇರ್ಕೊಳ್ಳಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಇದಿಷ್ಟು ಕಾರ್ಬನ್ನಿನ ಕತೆ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್: ಬ್ಯಾಕ್ಟೀರಿಯಾ, ಫಂಗೈ, ವೈರಸ್. ಇವುಗಳನ್ನು ಪರಿಗಣಿಸಿ. ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ವೈರಸ್. ಇವುಗಳಲ್ಲಿ ಯಾವುದನ್ನು ಕೃತಕ ಅಥವಾ ಕೃತಕ ಮಾಧ್ಯಮದಲ್ಲಿ ಬೆಳೆಸಬಹುದು? ಯಾವುದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಅಥವಾ ಸಿಂಥೆಟಿಕ್ ಆಗಿ ಕಲ್ಚರ್ ಮಾಡಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2, 3 ಇವೆಲ್ಲವನ್ನು ನಾವು ಸಿಂಥೆಟಿಕ್ ಆಗಿ ಬೆಳೆಸೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮತ್ತು 2, ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಮಾತ್ರ. ಎಷ್ಟೋ ವೇಳೆ ಬಯಾಪ್ಸಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅಂದ್ರೆ ಮನುಷ್ಯನ ದೇಹದಲ್ಲಿರುವಂತಹ ಕೆಲವು ಬ್ಯಾಕ್ಟೀರಿಯಾ ಕಣಗಳನ್ನ ತಗೊಂಡು, FNAC ಅಂತಾನೂ ಅದನ್ನ ಕರೀತಾರೆ, ಅದನ್ನ ತಗೊಂಡು ಲ್ಯಾಬೋರೇಟರಿನಲ್ಲಿ ಅದನ್ನ ಕಲ್ಚರ್ ಮಾಡಿ ಆ ಬ್ಯಾಕ್ಟೀರಿಯಾಸ್ನ ಜಾಸ್ತಿ ಮಾಡಿ ಆ ಬ್ಯಾಕ್ಟೀರಿಯಾಸ್ ಗ್ರೋತ್ ಮತ್ತು ಆ ಬ್ಯಾಕ್ಟೀರಿಯಾಗಳು ಏನ್ ಕೆಲಸ ಮಾಡ್ತಾ ಇದೆ ದೇಹದಲ್ಲಿ ಅಂತ ಕಂಡಿಟ್ಕೊಳ್ಳೋದನ್ನ ಲ್ಯಾಬೋರೇಟರಿನಲ್ಲಿ ಮಾಡಿರೋದು ನಾವು ನೋಡಿದೀವಿ. ಫಂಗೈ ಸಹ ಅದೇ ತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಲ್ಯಾಬೋರೇಟರಿನಲ್ಲಿ ಅದರ ಸಿಂಥೆಸಿಸ್ ಮಾಡಬಹುದು. ಆದರೆ ಈ ವೈರಸ್ಗಳನ್ನ ಲ್ಯಾಬೋರೇಟರಿನಲ್ಲಿ ಸಿಂಥೆಸಿಸ್ ಮಾಡೋದು ಕಷ್ಟ ಅಥವಾ ಆಗೋದೇ ಇಲ್ಲ. ಕಾರಣ, ವೈರಸ್ಗಳು ಜೀವಂತ ಕೋಶಗಳ ಒಳಗೆ ಮಾತ್ರ ಪುನರಾವರ್ತಿಸುವಂಥದ್ದು. ಕೆಲವು ವೈರಸ್ಗಳನ್ನ ಅವು ಪುನರಾವರ್ತಿಸುವ ಜೀವಕೋಶದಲ್ಲಿ ಮಾತ್ರ ನಿರ್ಬಂಧಿಸ್ತಾ ಇರ್ತೀವಿ, ಮತ್ತು ಕೆಲವನ್ನು ಇನ್ನೂ ಪ್ರಯೋಗಾಲಯದ ಪರಿಸ್ಥಿತಿಯಲ್ಲಿ ನಾವು ಬೆಳೆಸಕ್ ಸಾಧ್ಯನೇ ಆಗಿಲ್ಲ. ಆದಾಗ್ಯೂ ಕೆಲವೆಲ್ಲ ಒಂದ್ ಕಡೆ ನಾವು ಇದನ್ನು ಬೆಳೆಸಕ್ ಪ್ರಾರಂಭ ಮಾಡಿದ್ರು ಅದು ಎಲ್ಲಿರುತ್ತೆ? ಅದು ಜೀವಕೋಶಗಳು, ಭ್ರೂಣ, ಕೋಳಿ ಮೊಟ್ಟೆಗಳು ಅಥವಾ ಪ್ರಯೋಗಾಲಯದ ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಕಲ್ಚರ್ ಮಾಡಕ್ಕೆ ಸಾಧ್ಯ ಆಗೇ ಇಲ್ಲ. ಸ್ನೇಹಿತರೆ, ಇದು ವೈರಸ್ಗೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಟ್ರೈಕ್ಲೋಸಾನ್ considered harmful when exposed to high levels for a long time is most likely present in which of the following? ಟ್ರೈಕ್ಲೋಸಾನ್ ಅನ್ನು ದೀರ್ಘಕಾಲದವರೆಗೆ ಹೆಚ್ಚಿನ ಮಟ್ಟಗಳಿಗೆ ಒಡ್ಡಿದಾಗ ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಇದು ಹೆಚ್ಚಾಗಿ ಇರುತ್ತದೆ? ಏನಿದು ಟ್ರೈಕ್ಲೋಸಾನ್? ಎಲ್ಲಿರುತ್ತೆ ಟ್ರೈಕ್ಲೋಸಾನ್ ಅನ್ನೋ ಒಂದು ಈ ಡ್ರಗ್ ಅಥವಾ ಕೆಮಿಕಲ್? ಫುಡ್ ಪ್ರಿಸರ್ವೇಟಿವ್, ಆಹಾರ ಸಂರಕ್ಷಕಗಳಲ್ಲಿರುತ್ತಾ, ಫ್ರೂಟ್ ರೈಪನಿಂಗ್ ಸಬ್ಸ್ಟೆನ್ಸಸ್ ಅಥವಾ ಹಣ್ಣಾಗಿಸುವ ವಸ್ತುಗಳು, ರೀಯೂಸ್ಡ್ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿರುತ್ತಾ, ಮರುಬಳಕೆಯ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿರುತ್ತಾ, ಅಥವಾ ಟಾಯ್ಲೆಟರೀಸ್ ಅಂದ್ರೆ ಶೌಚಾಲಯಕ್ಕೆ ಸಂಬಂಧಿಸಿದ ವಸ್ತುಗಳು ಅಥವಾ ಕೆಮಿಕಲ್ಗಳಲ್ಲಿ ಇರುತ್ತಾ?
ಈಗ ನಾವು ಹುಡ್ಕೊಂಡು ಹೋಗ್ತಾ ಇರುವಂತಹ ಒಂದು ವಸ್ತು ಟ್ರೈಕ್ಲೋಸಾನ್. ಎಲ್ಲಿದೆ ಇದು ಟ್ರೈಕ್ಲೋಸಾನ್? ಈ ಟ್ರೈಕ್ಲೋಸಾನ್ ನಾವು ಹೆಚ್ಚಾಗಿ ಟಾಯ್ಲೆಟರೀಸ್ ಅಲ್ಲಿ ಕಾಣ್ತೀವಿ. ಸೋಪುಗಳಲ್ಲಾಗಬಹುದು, ಶಾಂಪೂಗಳಲ್ಲಾಗಬಹುದು, ಅಥವಾ ಟಾಯ್ಲೆಟ್ ಕ್ಲೀನ್ ಮಾಡುವಂತ ಲಿಕ್ವಿಡ್ಗಳು ಮತ್ತು ಬೇಕಾದಷ್ಟು ಬೇರೆ ಬೇರೆ ಟಾಯ್ಲೆಟರೀಸ್ ನಲ್ಲಿ ನಾವು ಈ ಟ್ರೈಕ್ಲೋಸಾನ್ ಅನ್ನೋ ಒಂದು ಕೆಮಿಕಲ್ ನ ಗಮನಿಸ್ತೀವಿ. ಏನಿದು ಟ್ರೈಕ್ಲೋಸಾನ್? C12H7Cl3O2 ಅನ್ನೋ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಹೊಂದಿರುವಂತ ಈ ಟ್ರೈಕ್ಲೋಸಾನ್ ಬ್ಯಾಕ್ಟೀರಿಯಾ ತಡೆಗಟ್ಟುವಿಕೆಗೆ ಬಳಸುವಂಥದ್ದು. ಆದ್ರೆ ಬ್ಯಾಕ್ಟೀರಿಯಾಗಳಿಗೇನೋ ಇದು ಹಾನಿಕಾರಕ, ಆದ್ರೆ ಮನುಷ್ಯನಲ್ಲೂ ಸಹ ಹಾನಿಕಾರಕವಾಗಿರುವುದು ಕಂಡು ಬಂದಿದೆ. ಅಲರ್ಜಿ ಕಾರಕವಾಗಿರುವಂಥದ್ದು, ಅಲರ್ಜಿ ತರುವಂತ ಸಂದರ್ಭಗಳು, ಹೃದಯಕ್ಕೆ ತೊಂದರೆ ಕೊಡುವಂಥದ್ದು, ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಥವಾ ಹಾರ್ಮೋನ್ ತೊಂದರೆಗಳನ್ನ ಕೊಡುವಂಥದ್ದು. ಇದಷ್ಟೇ ಅಲ್ಲ, ನಾವು ಬಳಸುವಂತ ಅನೇಕ ಟಾಯ್ಲೆಟರೀಸ್ ಅಲ್ಲಿ ಇನ್ನೂ ಹಾನಿಕಾರಕವಾದ ಅನೇಕ ರಾಸಾಯನಿಕಗಳನ್ನ ಕಾಣ್ತೀವಿ. ಅದರಲ್ಲಿ ನಾನಿಲ್ಫಿನಾಲ್ಸ್, 1,4-ಡಯಾಕ್ಸೇನ್, ಪ್ಯಾರಾಬೆನ್, ಸೋಡಿಯಂ ಲೌರಿಲ್ ಸಲ್ಫೇಟ್, ಇನ್ನು ಇಂಥದ್ದು ಸುಮಾರು 40ರಿಂದ 50 ಕೆಮಿಕಲ್ನ ಪಟ್ಟಿ ನಿಮಗೆ ಹುಡುಕಿದ್ರೆ ಸಿಗುತ್ತೆ. ಇವತ್ತು ನಾವು ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕವಾದ ಸೋಪು ಮತ್ತು ಸ್ವಾಭಾವಿಕವಾದಂತಹ ಕೊಳೆ ತೆಗೆಯೋ ಪದಾರ್ಥಗಳಿಂದ ಎಷ್ಟು ದೂರ ಬಂದ್ಬಿಟ್ಟಿದೀವಿ ಅಂತಂದ್ರೆ, ಇದರಿಂದ ಕೊಳೆ ತೆಗೆಯೋದಿರ್ಲಿ, ಹೆಚ್ಚಿನ ಮಟ್ಟಿನ ಕೊಳೆಯನ್ನ ನಾವು ನಮ್ಮ ದೇಹಕ್ಕೆ ಸೇರಿಸ್ಕೊತಾ ಇದ್ದೀವಿ ಅನ್ನೋದು ನಮ್ಮೆಲ್ರಿಗೂ ಅರ್ಥ ಆಗ್ಬೇಕಾಗಿದೆ. C12H7Cl3O2 ಅನ್ನೋ ಒಂದು ಕೆಮಿಕಲ್ ಫಾರ್ಮುಲಾ ಹೊಂದಿರುವಂತಹ ಟ್ರೈಕ್ಲೋಸಾನ್ ನಮಗೆ ಟಾಯ್ಲೆಟರೀಸ್ ನಲ್ಲಿ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟ್? ಕೆಳಗಿನವುಗಳಲ್ಲಿ ಯಾವುದನ್ನು ನೈಸರ್ಗಿಕ ಸೊಳ್ಳೆ ನಿವಾರಕವನ್ನು ತಯಾರಿಸಲು ಬಳಸಲಾಗುತ್ತದೆ? ನೈಸರ್ಗಿಕ ಸೊಳ್ಳೆ ನಿವಾರಕ: ಕಾಂಗ್ರೆಸ್ ಗ್ರಾಸ್, ಕಾಂಗ್ರೆಸ್ ಹುಲ್ಲು, ಎಲಿಫೆಂಟ್ ಗ್ರಾಸ್, ಆನೆ ಹುಲ್ಲು, ಲೆಮನ್ ಗ್ರಾಸ್, ನಿಂಬೆ ಹುಲ್ಲು, ಅಥವಾ ನಟ್ ಗ್ರಾಸ್, ಅಡಿಕೆ ಹುಲ್ಲು. ಯಾವುದನ್ನ ಉಪಯೋಗಿಸ್ಕೊಂಡು ನಾವು ಸೊಳ್ಳೆಗಳನ್ನ ಓಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ? ಸರಿಯಾದ ಉತ್ತರ ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲು. ಈ ಲೆಮನ್ ಗ್ರಾಸ್ ನ ನಾವು ಟೀನಲ್ಲಿ ಹಾಕಿ ಕುಡಿದಿರೋದೇನೋ ಅನುಭವ ಇದೆ, ಆದ್ರೆ ಸೊಳ್ಳೆ ಓಡಿಸೋದಕ್ಕೂ ನಾವು ಈ ಲೆಮನ್ ಗ್ರಾಸ್ ನ ಬಳಸಬಹುದಾ? ಖಂಡಿತವಾಗ್ಲೂ ಒಂದು ಹಂತಕ್ಕೆ ಬಳಸಬಹುದು ಅಂತ ಹೇಳುತ್ತೆ ಅಧ್ಯಯನಗಳು. ಲೆಮನ್ ಗ್ರಾಸ್ is used as a fragrance in deodorants, soaps and cosmetics. ಅದರ ಅರೋಮ್ಯಾಟಿಕ್ ಸ್ಮೆಲ್ ಏನಿದೆ, ಆ ಅರೋಮ್ಯಾಟಿಕ್ ಸ್ಮೆಲ್ ನ ನಾವು ಬಳಸ್ಕೋತೀವಿ. ಅದಕ್ಕೆ ಇರುವಂತಹ ಅನೇಕ ಗುಣಗಳಿಂದ ನಾವು ಅದನ್ನ ಟೀಗೆ ಹಾಕಿ ಕುಡಿಯುವಂತ ಪ್ರಯತ್ನ ಮಾಡ್ತೀವಿ. ಅದನ್ನ ಡಿಯೋಡರೆಂಟ್ಸ್, ಸೋಪ್ ಮತ್ತು ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರಂತೆ. ವೈಟಮಿನ್ ಎ ಗಾಗಿಯೂ ಸಹ ಅದನ್ನ ಬಳಸ್ತಾರೆ. ಇದನ್ನ ನ್ಯಾಚುರಲ್ ಸಿಟ್ರಲ್ ಅಂದ್ರೆ ನ್ಯಾಚುರಲ್ ನಿಂಬೆ ಹಣ್ಣಿನಂತಹ ಪದಾರ್ಥ ಆಗಿರೋದ್ರಿಂದ ಇದನ್ನ ನ್ಯಾಚುರಲ್ ಸಿಟ್ರಲ್ ಅಂತ ಕರೀತಾರೆ. ಆದ್ರೆ ಇದನ್ನ ಸೊಳ್ಳೆ ನಿವಾರಕವಾಗಿ ಬಳಸೋದು ಹೇಗ್ ಬಳಸಬಹುದು ಅಂತಂದ್ರೆ, ಈ ಎಣ್ಣೆಯನ್ನ ಮೈ ಮೇಲೆ ಲೇಪಿಸಿಕೊಂಡಾಗ ಇದಕ್ಕಿರೋ ಅಂತ ಆ ಒಂದು ಪರಿಮಳ, ಅರೋಮ್ಯಾಟಿಕ್ ಸೆನ್ಸ್ ನಿಂದ ಸೊಳ್ಳೆಗಳು ಇದು ಮನುಷ್ಯ ಅಲ್ಲ ಅಂತ ದೂರ ಹೋಗುತ್ತಂತೆ. ಹಾಗಾಗಿ ಅವು ಆ ಎಲ್ಲಿ ಲೇಪಿಸ್ಕೊಂಡಿರ್ತೀವಿ ಆ ಭಾಗದ ಮೇಲೆ ಬಂದು ಸೊಳ್ಳೆಗಳು ಮನುಷ್ಯನ್ನ ಅಟ್ಯಾಕ್ ಮಾಡಲ್ಲ, ಸೊಳ್ಳೆಗಳನ್ನ ದೂರ ಕಳಿಸುತ್ತೆ. ನೋಡಿ, ಒಂದು ಲೆಮನ್ ಗ್ರಾಸ್ ಮಸ್ಕ್ಯೂಟೋನು ಓಡಿಸ್ಬೋದು, ಟೀಗೂ ಬರಬಹುದು. ಇಷ್ಟ ಆಶ್ಚರ್ಯ. ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಆನಿಮಲ್ಸ್: ಹೆಡ್ಜಾಗ್, ಮುಳ್ಳುಹಂದಿ, ಮರ್ಮೋಟ್ ಮತ್ತು ಪ್ಯಾಂಗೋಲಿನ್. ಈ ಮೂರು ಪ್ರಾಣಿಗಳನ್ನೇ ಯಾವುದು ತನ್ನನ್ನು ತಾನು ಭಕ್ಷಕಗಳಿಂದ ಸೆರೆ ಹಿಡಿಯುವ ಅವಕಾಶವನ್ನು ಕಡಿಮೆ ಮಾಡಲು ಯಾವ ಜೀವಿ ಉರುಳುತ್ತವೆ ಅಥವಾ ಸುತ್ತಕೊಳ್ಳುತ್ತವೆ ಮತ್ತು ಅವುಗಳ ದುರ್ಬಲ ಭಾಗಗಳನ್ನು ರಕ್ಷಿಸಿಕೊಳ್ಳುತ್ತವೆ? To reduce the change of being captured by predators, which of the above organisms roll up and protects its vulnerable parts? ಹೆಡ್ಜಾಗ್ ಆ ತರ ಮಾಡುತ್ತಾ, ಮರ್ಮೋಟ್ ಆ ತರ ಮಾಡುತ್ತಾ, ಅಥವಾ ಪ್ಯಾಂಗೋಲಿನ್ ಆ ತರ ಮಾಡುತ್ತಾ?
ಇದು ನಮ್ಮ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 3. ಅಂದ್ರೆ ಏನರ್ಥ? ಮುಳ್ಳು ಹಂದಿ ಮತ್ತು ಪ್ಯಾಂಗೋಲಿನ್. ಇಲ್ಲಿ ಈ ಚಿತ್ರದಲ್ಲಿ ಮರ್ಮೋಟ್ ಅಂದ್ರೆ ಇದು ಒಂದು ರೀತಿಯ ರಾಡೆಂಟ್, ಇಲಿ ತರಹದ ಒಂದು ಪ್ರಾಣಿ. ಹೆಡ್ಜಾಗ್ ಮುಳ್ಳು ಹಂದಿ ಮತ್ತು ಪ್ಯಾಂಗೋಲಿನ್ ಇವೆರಡನ್ನ ನೋಡ್ತಾ ಇದ್ದೀರಾ. ಈ ಹೆಡ್ಜಾಗ್ ಅಥವಾ ಪ್ಯಾಂಗೋಲಿನ್ ನಾವೇನಾದ್ರೂ ಮುಟ್ಟಕ್ ಹೋದ್ರೆ ಅಥವಾ ಪ್ರಿಡೇಟರ್ಸ್ ಅದನ್ನ ಅಟ್ಯಾಕ್ ಮಾಡಕ್ ಹೋದಾಗ ಅದೇನ್ ಮಾಡುತ್ತೆ, ಪೂರ್ತಿಯಾಗಿ ಕಾಯಿಲ್ ಆಗಿ ಮಾಡ್ಕೊಂಡ್ಬಿಡುತ್ತೆ ದೇಹನ. ಅದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಇರುವಂತ ನ್ಯಾಚುರಲ್ ಆಗಿರುವಂತ ಅದು ವೇ ಆಗಿದೆ. ಹಾಗಾಗಿ ಈ 3 ಪ್ರಾಣಿಗಳಲ್ಲಿ ಕೇವಲ ಹೆಡ್ಜಾಗ್ ಮತ್ತು ಪ್ಯಾಂಗೋಲಿನ್ ಇವೆರಡು ಏನ್ ಮಾಡುತ್ತೆ, ಭಕ್ಷಕಗಳಿಂದ ಸೆರೆ ಹಿಡಿಯುವ ಅವಕಾಶವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅವು ಉರುಳು ಸುತ್ಕೊಂಡ್ಬಿಡುತ್ತೆ, ಒಂಥರ ಬಾಲ್ ತರ ಆಗ್ಬಿಡುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. Why is there a concern about copper smelting plants? ತಾಮ್ರ ಉದ್ಧರಣದ ಬಗ್ಗೆ ಕಾಳಜಿ ಯಾಕಿದೆ? They may release quantities of carbon monoxide into environment. ಅವರು ಪರಿಸರಕ್ಕೆ ಮಾರಕ ಪ್ರಮಾಣದ ಇಂಗಾಲದ ಮಾನಾಕ್ಸೈಡ್ ಅನ್ನು ಬಿಡುಗಡೆ ಮಾಡಬಹುದು. The copper slag can cause the leaching of some heavy metals into environment. ತಾಮ್ರದ ಸ್ಲ್ಯಾಗ್ ಪರಿಸರಕ್ಕೆ ಕೆಲವು ಭಾರಲೋಹಗಳ ಸೋರಿಕೆಯನ್ನ ಉಂಟು ಮಾಡಬಹುದು. They may release sulfur dioxide as a pollutant. ಅವು ಸಲ್ಫರ್ ಡೈಆಕ್ಸೈಡ್ ಅನ್ನು ಮಾಲಿನ್ಯಕಾರಕವಾಗಿ ಬಿಡುಗಡೆ ಮಾಡಬಹುದು. ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ, 2 ಮಾತ್ರ, 1 ಮತ್ತು 3 ಮಾತ್ರ, 1, 2, 3. Select the correct answer using the code given below. Copper smelting ಅಂದ್ರೆ ಅದಿರನ್ನ ಕಾಪರ್ ತಾಮ್ರದ ಅದರನ್ನ ತಗೊಂಡ್ಬಂದು ಅದರಿಂದ ತಾಮ್ರವನ್ನ ಉದ್ಧರಣ ಮಾಡುವಂತ ಸಂದರ್ಭದಲ್ಲಿ ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನಾವು ಹುಡುಕಬೇಕಾಗಿದೆ. ಇದರಲ್ಲಿ ಸರಿಯಾದ ಉತ್ತರ 2 ಮತ್ತು 3. ಅಂದ್ರೆ ತಾಮ್ರದ ಉದ್ಧರಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗಲ್ಲ, ಆದ್ರೆ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಬರುತ್ತೆ. ಕಾರಣ ತಾಮ್ರದ ಅನೇಕ ಅದರುಗಳಲ್ಲಿ ಬಹುತೇಕ ಅದರುಗಳು ಸಲ್ಫೈಡ್ ಓರ್ಸ್ ಆಗಿದೆ, ಸಲ್ಫರ್ ಜೊತೆಗೆ ಮಿಕ್ಸ್ ಆಗಿರುವಂತದ್ದಾಗಿದೆ. ಮತ್ತು ತಾಮ್ರದ ಅದರಿನಲ್ಲಿ ಅಂದ್ರೆ ಈ ಉದ್ಧರಣೆಯಲ್ಲಿ ಬರುವಂತಹ ಸ್ಲ್ಯಾಗ್ ಏನಿದೆ ಅದರಿಂದ ಖಂಡಿತವಾಗ್ಲೂ ಭಾರಲೋಹಗಳ ಸೋರಿಕೆ ಆಗ್ತಾ ಇದೆ. ಹಾಗಾಗಿ ಇದು ಪರಿಸರದ ಕಾಳಜಿ ಇದ್ರ ಮೇಲೆ ಕಂಡು ಬಿದ್ದಿರುವಂಥದ್ದು. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಕೆಳಗಿನ ರೀತಿಯ ಜೀವಿಗಳನ್ನು ಪರಿಗಣಿಸಿ. ಯಾವ್ಯಾವುದು? ಕೋಪೆಪಾಡ್ಸ್, ಸೈನೋಬ್ಯಾಕ್ಟೀರಿಯಾ, ಡಯಾಟಮ್ಸ್ ಮತ್ತು ಫೋರ್ಮಿನಿಫೆರಾ. ಈ 4ರಲ್ಲಿ which of the following are the primary producers in the food chain of oceans? ಸಾಗರ ಆಹಾರ ಸರಪಳಿಯಲ್ಲಿ ಈ ಮೇಲಿನವುಗಳಲ್ಲಿ ಯಾವುದು ಪ್ರಾಥಮಿಕ ಉತ್ಪಾದಕರು? ಫುಡ್ ಚೈನ್ ಈಗಾಗಲೇ ನಾವು ಕಲಿತಿರುವಂಥದ್ದು. ಒಂದಕ್ಕೊಂದು ಹಂತದಲ್ಲಿ ಒಬ್ರು ಭಕ್ಷಿಸ್ತಾ ಹೋಗುವಂಥದ್ದು ಮತ್ತು ಅವುಗಳ ಸಂಖ್ಯೆಗಳು, ಅವುಗಳನ್ನ ನಾವು ಪ್ರತಿನಿಧಿಸೋದಕ್ಕೆ ಫುಡ್ ಚೈನ್ ಮತ್ತು ಫುಡ್ ಪಿರಮಿಡ್ಗಳನ್ನ ರಚನೆ ಮಾಡಿರುವಂಥದ್ದು. ಇದರಲ್ಲಿ ಸರಿಯಾದ ಉತ್ತರ 2 ಮತ್ತು 3. ಅಂದ್ರೆ ಸೈನೋಬ್ಯಾಕ್ಟೀರಿಯಾ ಮತ್ತು ಡಯಾಟಮ್ ಇವೆರಡು ಮಾತ್ರ ಪ್ರಾಥಮಿಕ ಉತ್ಪಾದಕರು, ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್ಸ್. ಎಲ್ಲಿ? ಸಾಗರಗಳಲ್ಲಿ ನಡೆಯುವಂತಹ ಫುಡ್ ಚೈನ್ ಅಲ್ಲಿ. ಕಾರಣ ಏನು ಅಂತಂದ್ರೆ ನೋಡಿ, ಮೊದಲನೇ ಚಿತ್ರದಲ್ಲಿ ಕೋಪೆಪಾಡ್ಸ್ ಏನಿದೆ, ಇದು ಕೋಪೆಪಾಡ್ಸ್, ಇವು ಒಂದು ರೀತಿಯ ಮೀನುಗಳಿದ್ದ ಹಾಗೆ. ಎರಡನೇದು ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತ ಏನ್ ಕರಿತೀವಿ, ಇದು ಪ್ರೊಡ್ಯೂಸರ್. ಇದು ಅಷ್ಟೇ ಡಯಾಟಮ್ಸ್. ಇಲ್ಲಿ 3ನೇ ಚಿತ್ರದಲ್ಲಿ ಇರುವಂತದ್ದು ಡಯಾಟಮ್ಸ್ ಮತ್ತು ಕೊನೆಯ ಚಿತ್ರದಲ್ಲಿ ಇರುವಂತದ್ದು ಫೋರಾಮಿನಿಫೆರಾ. ಇದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆಗಿದ್ರೂ ಸಹ ಇಲ್ಲಿ ಈ ಒಂದು ಚೈನ್ ಅಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ ಮತ್ತು ಡಯಾಟಮ್ಸ್ ಮಾತ್ರ ಪ್ರಾಥಮಿಕ ಉತ್ಪಾದಕರಾಗಿವೆ. ಇನ್ನು ಉಳಿದಿದ್ದೆಲ್ಲ ಇವುಗಳನ್ನ ಭಕ್ಷಿಸಿ ನಂತರದ ಹಂತಕ್ಕೆ ಬರುವಂತಹ ಜೀವಿಗಳು.
ಸ್ನೇಹಿತರೆ, ಒಂದಂತೂ ನಾವು ಸ್ಪಷ್ಟ ಮಾಡ್ಕೋಬೇಕು, ಪ್ರಶ್ನೆಗಳು ತುಂಬಾ ಬೇಸಿಕ್ ಆಗಿರುವಂತದ್ದಾಗಿರುತ್ತೆ, ಆದ್ರೆ ಅದರ ವೈಶಾಲ್ಯತೆ ಜಾಸ್ತಿ ಇರುತ್ತೆ. ವಿಚಾರವನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮಾತ್ರ ಈ ಪರೀಕ್ಷೆಗಳನ್ನ ನಾವು ಭೇದಿಸೋದಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ನಾವು ಹೆಚ್ಚಿನ ಮಟ್ಟದ ಅಭ್ಯಾಸವನ್ನ ಮಾಡೋಣ, ಹೆಚ್ಚಿನ ಮಟ್ಟದ ಜ್ಞಾನವನ್ನ ಅಂದ್ರೆ ತಳಸ್ಪರ್ಶಿ ಜ್ಞಾನವನ್ನ ಪಡೆಯುವ ಪ್ರಯತ್ನ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ. ವಿತ್ ರೆಫರೆನ್ಸ್ ಟು ಫರ್ನೇಸ್ ಆಯಿಲ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕುಲುಮೆ ಎಣ್ಣೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ್ಯಾವ ಹೇಳಿಕೆಗಳವು? ಇಟ್ಸ್ ಎ ಪ್ರಾಡಕ್ಟ್ ಆಫ್ ಆಯಿಲ್ ರಿಫೈನರೀಸ್. ಇದು ತೈಲ ಸಂಸ್ಕರಣಾಗಾರಗಳ ಉತ್ಪನ್ನವಾಗಿವೆ. ಸಮ್ ಇಂಡಸ್ಟ್ರೀಸ್ ಯೂಸ್ ಇಟ್ ಟು ಜನರೇಟ್ ಪವರ್. ಕೆಲವು ಕೈಗಾರಿಕೆಗಳು ವಿದ್ಯುತ್ ಉತ್ಪಾದಿಸಲು ಇದನ್ನು ಬಳಸುತ್ತವೆ. Its use causes sulfur emissions into environment. ಇದರ ಬಳಕೆಯು ಪರಿಸರಕ್ಕೆ ಗಂಧಕದ ಹೊರಸೂಸುವಿಕೆಯನ್ನು ಉಂಟು ಮಾಡುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್? 1 ಮತ್ತು 2, 2 ಮತ್ತು 3, 1 ಮತ್ತು 3 ಅಥವಾ 1, 2, 3. ಸರಿಯಾದ ಉತ್ತರ 1, 2 ಮತ್ತು 3. ಏನಿದು ಫರ್ನೇಸ್ ಆಯಿಲ್ ಅಂದ್ರೆ? ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಸಮುದ್ರದ ತಳದಲ್ಲಿ ವಿಶೇಷವಾಗಿ ಕೋಟ್ಯಾಂತರ ವರ್ಷಗಳಿಂದ ಬಾಳಿ ಬದುಕಿದ್ದ ಜೀವಿಗಳು, ಪ್ರಾಣಿ ಅಥವಾ ಸಸ್ಯಗಳು ಇವೆಲ್ಲ ಕೊಳೆತು ಇವತ್ತು ನಮಗೆ ಸಿಗ್ತಾ ಇರುವಂತಹ ಆಯಿಲ್ ಏನಿದೆ ಅದು ಕ್ರೂಡ್ ಆಯಿಲ್. ಹಾಗಾಗಿ ಅಲ್ಲೆಲ್ಲ ನಾವು ತಗೊಂಡು ಬಂದಂತಹ ಕ್ರೂಡ್ ಆಯಿಲ್ನ ಮತ್ತು ನಾವೇನ್ ಮಾಡ್ತೀವಿ, ಮತ್ತೊಮ್ಮೆ ಅದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್, ಆಂಶಿಕ ಅಸವನಕ್ಕೆ ಒಳಪಡಿಸ್ತೀವಿ. ಈ ಆಂಶಿಕ ಅಸವನಕ್ಕೆ ಒಳಪಡಿಸಿದಾಗ ಅದರಲ್ಲಿ ಇರುವಂತಹ ಎಲ್ಲ ದ್ರವಗಳು, ಅದರಲ್ಲೂ ಕುದಿಬಿಂದುಗಳು ಬೇರೆ ಬೇರೆಯಾಗಿರುವಂತಹ ದ್ರವಗಳ ಮಿಶ್ರಣವೇ ಅಲ್ಲಿ ನಮಗೆ ಸಿಕ್ಕಂತಹ ಕಚ್ಚಾ ತೈಲ, ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ is a mix of liquids with different boiling points. ಹಾಗಾಗಿ in order to separate them we need a device or we need a mechanism which we call it as fractional distillation. ಈ ರೀತಿಯಾಗಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ಗೆ ಒಳಪಡಿಸಿದಾಗ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಇಂದ ನಮಗೆ ಪೆಟ್ರೋಲು, ಡೀಸೆಲ್, ಕೆರೋಸಿನ್ನು, ಗ್ಯಾಸೋಲಿನು, ಬೇರೆ ಎಲ್ಲಾ ತರಹದ ಭಾಗಗಳು ಬರುತ್ತವೆ. ಅದರಲ್ಲಿ ವಿಶೇಷವಾಗಿ ಮತ್ತು ಕೊನೆಯಲ್ಲಿ ಉಳಿಯುವಂಥದ್ದು ಫರ್ನೇಸ್ ಆಯಿಲ್ ಅಥವಾ ಕುಲುಮೆ ಎಣ್ಣೆ. ಹಾಗಾಗಿ ಈ ಕುಲುಮೆ ಎಣ್ಣೆ ತೈಲ ಸಂಸ್ಕರಣಾಗಾರಗಳ ಉತ್ಪನ್ನವಾಗಿದೆ ಅನ್ನೋದು ನಿಜ. ಕೆಲವು ಕೈಗಾರಿಕೆಗಳು ವಿದ್ಯುತ್ ಉತ್ಪಾದನೆ ಮಾಡೋದಿಕ್ಕೆ ಇದನ್ನ ಬಳಸೋದು ನಿಜ. ಮತ್ತು ಇದರ ಬಳಕೆಯಿಂದ ಬೇಕಾದಷ್ಟು ಸಲ್ಫರ್ ಹೊರಸೂಸುವಿಕೆ, ಗಂಧಕದ ಹೊರಸೂಸುವಿಕೆ ಉಂಟಾಗ್ತಾ ಇರುವಂಥದ್ದು ನಿಜ. ಹಾಗಾಗಿ 3 ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಿ 1, 2 and 3 ಅನ್ನೋ ಆಪ್ಷನ್ ಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. In the nature, which of the following is or most likely to be found surviving on a surface without soil? ಪ್ರಕೃತಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿಲ್ಲದೆ ಮೇಲ್ಮೈಯಲ್ಲಿ ಉಳಿದುಕೊಂಡಿರುವುದು ಕಂಡುಬರುತ್ತದೆ? ಜರಿಗಿಡ ಅಂದ್ರೆ ಫೆರ್ನ್, ಲೈಷನ್ಸ್ ಕಲ್ಲು ಹೂವು, ಮಾಸ್ ಪಾಚಿ ಮತ್ತು ಮಶ್ರೂಮ್ ಅಣಬೆ. ಇವುಗಳಲ್ಲಿ ಯಾವುದು ಮಣ್ಣಿನ ಮೇಲ್ಮೈ ಇಲ್ಲದೆ ಬೆಳೆಯುವಂಥದ್ದು? Select the correct answer using the codes given below. 1 and 4 only, 2 only, 2 and 3, 1, 3 and 4. ಇವುಗಳಲ್ಲಿ ಸರಿಯಾದ ಉತ್ತರವನ್ನ ನಾವು ಇವಾಗ ಕಂಡುಕೋಬೇಕಾಗಿದೆ. ಸರಿಯಾದ ಉತ್ತರ 2 ಮತ್ತು 3.